ಕಾಲೇಜಲ್ಲಿ ಗರ್ಲ್ಸು ಬಾಯ್ಸ್ ಇಬ್ಬರಿಗೂ ಇದ್ರೆ ಒಂದೇ ರೂಲ್ಸ್ ಇರಬೇಕು. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಬೆಳಗ್ಗೆ ಎದ್ದು ಬ್ರಷ್ ಮಾಡಿ ನನ್ನ ಬಾಕ್ಸ್ಗೆ ಅಂತ ನಮ್ಮಮ್ಮ ಚಪಾತಿ ತಿಡ್ತಾರೆ. ನಮ್ಮ ಮನೇಲಿ ಯಾರೇ ಚಪಾತಿ ತಿಡಿದ್ರು ಅದನ್ನ ಸುಡೋ ಪುಣ್ಯಾತ್ಮ ಅಂತ ನಾನೇ. ನಾವೇನಾದ್ರೂ ಕಂಪಲ್ಸರಿ ಶೂ ಹಾಕೊಂಡು ಹೋಗಿಲ್ಲ ಅಂದ್ರೆ ನಮ್ಮ ಕಾಲೇಜ್ ಗೇಟಲ್ಲಿ ಹಂಗೆ ನಿಲ್ತಾರೆ, ಫೈನ್ ಕಟ್ಬಿಟ್ಟು ಹೋಗಪ್ಪ ನೀನು ಅಂತ ಹೇಳ್ತಾರೆ. ನಮ್ಮ ಕ್ಲಾಸಲ್ಲಿ ಯಾರು ಲೈಬ್ರರಿಗೆ ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಮೃತಕ್ಕ ಮತ್ತೆ ಪ್ರಗತಿ ಅವರಿಬ್ರು ಕಂಪಲ್ಸರಿ ಹೋಗ್ಲೇಬೇಕು, ಯಾಕಂದ್ರೆ ಅವ್ರಿಗೆ ಅಟೆಂಡೆನ್ಸ್ ಇಲ್ಲ. ನಮಗ್ ಟೋಟಲ್ 20 ಕ್ಲಾಸ್ ಲೈಬ್ರರಿ ಇದ್ರೆ ನಾನು ಹೋಗಿರೋದು 3 ಕ್ಲಾಸ್. ಅದ್ರಲ್ಲೂ ನಿಮ್ಗೊಂದು ಕಾಮಿಡಿ ತೋರಿಸ್ತೀನಿ ಬನ್ನಿ. ಇಲ್ಲಿ ಗೈಸ್, ಇಲ್ಲೊಂದು ತಮಾಷೆ ನೋಡಿ. ಇಲ್ಲಿರೋದೆಲ್ಲ ರಿಲಿಜಿಯಸ್ ಸಿಂಬಲ್ಗಳು, ಆದ್ರೆ ಇಲ್ಲಿ ಕ್ರಿಕೆಟ್ ಬಾಲ್ ಏನಕ್ಕೆ ಬಂತು? ಲೈಬ್ರರಿ ಬಂದು ಓದ್ಕೊಳೋದ್ ಬಿಟ್ಟು ಏನೇನು ಕಿತಾಪತಿಗಳು ಮಾಡ್ತಾರೆ ನೋಡಿ ಇವರು. ಸಾರಿ. ಕಾಲೇಜಲ್ಲಿ ಗರ್ಲ್ಸು ಬಾಯ್ಸ್ ಇಬ್ಬರಿಗೂ ಇದ್ರೆ ಒಂದೇ ರೂಲ್ಸ್ ಇರಬೇಕು. ನಾವು ಮಾತ್ರ ಶೂ ಕಂಪಲ್ಸರಿ ಹಾಕೊಂಡ್ ಬರ್ಬೇಕು, ಫಾರ್ಮಲ್ಸಿ ಅಟೈರ್ ಹಾಕೊಂಡ್ ಬರ್ಬೇಕು. ಇವರು ಜೀನ್ಸ್ ಹಾಕೊಂಡ್ ಬರ್ಬೋದು, ಚಪ್ಪಲಿ ಹಾಕೊಂಡ್ ಬರ್ಬೋದು, ಆಮೇಲೆ ಟಾಪ್ಗಳು ಅದೇನಂದ್ರೆ ಅದು ಹಾಕೊಂಡ್ ಬರ್ಬೋದು. ನಾವು ಮಾತ್ರ ಅಲೋ ಇಲ್ಲ. ನಾವು ಬಾಯ್ಸ್ ಟೀ ಶರ್ಟ್ ಹಾಕೋ ಬಂದ್ರೆ ಫೈನು, ಕಟಿಂಗ್ ಮಾಡ್ಸಿಲ್ಲ ಅಂದ್ರೆ ಫೈನು, ಶೂ ಹಾಕೋ ಬಂದಿಲ್ಲ ಅಂದ್ರೆ ಫೈನು. ಇವ್ನ್ ಗಾಡ್ವಿನ್ ಮೊನ್ನೆ ಶೂ ಹಾಕೋ ಬಂದಿಲ್ಲ ಅಂದ್ಬಿಟ್ಟು 500 ರೂಪಾಯಿ ಫೈನ್ ಕಟ್ಟೋಣ. ಒಳ್ಳೆ ಬಾಕ್ರ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ, ನಾನು ಯಾರಿಗೇನ್ ಮೋಸ ಮಾಡಿದ್ದೆ? ನಮ್ಗೆ ಕ್ಲಾಸಸ್ ಬೇಗ ಮುಗೀತು ಅಂತ ನಾವು ಬಂದಿದ್ದು M5 ಮಾಲ್ಗೆ. M5 ಅಲ್ಲಿ ನಾನು ಗಾಡ್ವಿನ್ ಹೋಗಿ ಬೆಲ್ಜಿಯಂ ಡಾರ್ಕ್ ಚಾಕ್ಲೇಟ್ ಅಂತ ತಗೊಬಂದು ತಿಂತಾ ಇದೀವಿ. ನೋಡಿ ಗೈಸ್ ಹೆಂಗ್ ತಿಂತಾ ಇರೋದು ಇವನು. ನಾನು ಬೇಡ, ನೀನ್ ತಿನ್ನು ಬೇಗ ತಿನ್ನು. ಫಸ್ಟ್ ಇದ್ರಲ್ಲಿರೋ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ಆಮೇಲೆ ವಾಫಲ್ಸ್ ನ ಹೆಂಗ್ ತಿಂತಾನೆ. ನಿನ್ ವಾಯ್ಸ್ ಅಂದ್ರೆ ಬರಲ್ಲ.